ಹಾಗೆ ಎರಡನೇದೇನು ಅಂತಂದ್ರೆ ಶ್ರವಣ ಸಕೃದೇವ ಪರಿಗ್ರಹಿ ಅಂತ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಗುರುಗಳು ಏನಾದರೂ ಪಾಠ ಮಾಡಿ ಒಂದು ವಿಷಯ ಹೇಳ್ಕೊಟ್ಟಾಗ ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು, ಮತ್ತೆ ಮತ್ತೆ ಹೇಳಬೇಕು ಅಂತಿಲ್ಲ. ನಾವು ಲೋಕದಲ್ಲಿ ನೋಡ್ತಾ ಇರ್ತೀವಿ, ಕೆಲವು ಮಕ್ಕಳಿಗೆ ಎಷ್ಟು ಸಲ ಹೇಳಿದ್ರು ಕೇಳುವುದಿಲ್ಲ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೇಳುವುದಿಲ್ಲ, ಹಂಗಿದ್ದಾರೆ. ದೊಡ್ಡವರು ಸಹ ಹಾಗೆ ಇರ್ತಾರೆ, ಎಷ್ಟು ಸಲ ಹೇಳಿದ್ರು ಕೇಳುವುದಿಲ್ಲ ಅನೇಕ ಕಡೆಗಳಲ್ಲಿ. ದೊಡ್ಡವರೇ ಹಾಗಿರ್ಬೇಕಾದ್ರೆ ಇನ್ನು ಮಕ್ಕಳ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ. ಎಷ್ಟೋ ಸಲ ಹೇಳ್ತಾ ಇರ್ತಾರೆ ತಂದೆ ತಾಯಿಗಳು, ಸುಮಾರು ಹೀಗೆ ಮಾಡಬೇಡ, ಹೀಗೆ ಮಾಡಬಾರದು, ಅಥವಾ ಹೀಗೆ ಮಾಡು ಅಂತ ಹೇಳ್ತಾ ಇರ್ತಾರೆ, ಆದರೆ ಕೇಳುವುದಿಲ್ಲ. ಆದರೆ ಶಂಕರರು ಯಾವತ್ತೂ ಸಹ ಹಾಗೆ ಮಾಡ್ತಿರ್ಲಿಲ್ಲ. ಏನಾದರೂ ಒಂದು ಸಲ ಹೇಳ್ಕೊಟ್ಬಿಟ್ರೆ ಅದನ್ನು ತುಂಬ ಸಾವಧಾನವಾಗಿ ಕೇಳಿಕೊಂಡು ಅದನ್ನು ಯಾವತ್ತೂ ಮರೀತಾ ಇರಲಿಲ್ಲ. ತುಂಬ ಸಾವಧಾನವಾಗಿ ಏನು ಹೇಳ್ಕೊಡೋದು, ಆ ಕಡೆ ಈ ಕಡೆ ಎಲ್ಲೂ ನೋಡ್ತಾ ಇರಲಿಲ್ಲ. ತುಂಬ ಸಾವಧಾನವಾಗಿ ಅವರು ಹೇಳ್ಕೊಟ್ಟಿದ್ದನ್ನು ಕಲಿತಾ ಇದ್ರು ಅಂತ ಅಲ್ಲಿ ಹೇಳಿದ್ದಾರೆ. ಶ್ರವಣತ ಸಕೃದೇವ ಪರಿಗ್ರಹಿ ಅಂದ್ರೆ ಇದರಿಂದ ಏನರ್ಥ, ಎಲ್ಲ ಮಕ್ಕಳು ಒಂದೇ ಸಲ ಹೇಳ್ಕೊಟ್ರೇನೆ ಕಲ್ತ್ಕೊಂಡು ಬಿಡಬೇಕು ಅಂತ ಹಾಗೆ ನಾವು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಬುದ್ಧಿಶಕ್ತಿ ಒಂದೊಂದು ರೀತಿಯಾಗಿರುತ್ತೆ. ತುಂಬಾ ಬುದ್ಧಿಶಾಲಿಗಳಾಗಿ ಏಕಸಂಧಾಗ್ರಾಹಿಗಳಾಗಿರ್ತಕ್ಕಂಥ ಮಕ್ಕಳು ಮಾತ್ರ ಒಂದ್ಸಲ ಹೇಳ್ಕೊಟ್ಬಿಟ್ರೆ ಕಲಿತಾರೆ. ಅಂದ್ರೆ ಈ ಮಾತಿನ ಅರ್ಥ ಏನು, ತಾತ್ಪರ್ಯ ಏನು ಅಂತಂದ್ರೆ, ಎಲ್ಲರೂ ಸಹ ಒಂದೇ ಸಲ ಹೇಳ್ಕೊಟ್ಬಿಟ್ರೆ ತಕ್ಷಣ ಕಲ್ತ್ಕೊಳ್ಬೇಕು, ಒಂದ್ಸಲಿಗೆ ಮೇಲೆ ಹೇಳೋದಿಲ್ಲ, ಒಂದ್ಸಲ ಹೇಳ್ಕೊಟ್ರೆ ಕಲ್ತ್ಕೊಂಡು ಬಿಡಬೇಕು ಅಂತ ಅದು ಇದರ ಅರ್ಥ ಅಲ್ಲ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಸಾವಧಾನವಾಗಿ ಕಲ್ತ್ಕೊಳ್ಳಬೇಕು ಅನ್ನೋದು ಇದರ ಅರ್ಥ. ಸಾವಧಾನವಾಗಿ ಇಲ್ಲ ಅಂತಂದ್ರೆ ಆಗ ಒಂದ್ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಹೇಳ್ಕೊಟ್ರು ನಾವು ಕಲ್ತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸಾವಧಾನವಾಗಿ ಕಲಿಬೇಕು. ಏನು ಹೇಳ್ಕೊಟ್ರು ಏನು ಹೇಳ್ತಿದ್ದೋ ಅದರ ಕಡೆಗೆ ನಮ್ಮ ಗಮನ ಇರಬೇಕು ಅನ್ನೋದು ಇದರ ಅರ್ಥ.